ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸ್ವಾಮಿ ಮಹಾರಾಜ ಕೀ ಜೈ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. 2026ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಬಂದಿರತಕ್ಕಂಥ ಸ್ವಾಮಿಯ ಒಂದು ಕಾರ್ಯಕ್ರಮ ಸ್ವಾಮಿ ಪ್ರಕಟ ದಿವಸ. ಇದು ಯುಗಾದಿಯಾದ ಮಾರನೇ ದಿನ, ಅಂದರೆ ಯುಗಾದಿ ಗುರುವಾರ 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. 20ನೇ ತಾರೀಕಿಗೆ ಸ್ವಾಮಿ ಸಮರ್ಥರ ಒಂದು ಪ್ರಕಟ ದಿವಸ ಇದೆ. ಸೊ ಅವತ್ತಿನ ದಿನ ಬೆಳಗ್ಗೆ ಫಸ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿ ಸಮರ್ಥರ ವಿಗ್ರಹಕ್ಕೆ ಅಭಿಷೇಕ ಇರುತ್ತೆ. ಫಸ್ಟು ಅಭಿಷೇಕ ಇರುತ್ತೆ ದೇವಸ್ಥಾನದ ಕಡೆಯಿಂದ. ತದನಂತರ ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಗಿನ ಜಾವ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮ, ದತ್ತಾತ್ರೇಯ ಹೋಮ ಇದೆ. ಮತ್ತು ತದನಂತರ ಸುಮಾರು ಒಂದು 8 ಗಂಟೆಗೆ ಸ್ವಾಮಿ ಸಮರ್ಥರಿಗೆ ಸಾಮೂಹಿಕವಾಗಿ ಅಭಿಷೇಕದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಇದು ಅವತ್ತಿನ ದಿನದ ವಿಶೇಷ ಕಾರ್ಯಕ್ರಮ. ತದನಂತರ ಸಾಮಾನ್ಯವಾಗಿ ಪ್ರತಿ ಗುರುವಾರ ಮಾಡುವಂತಹ ಮಾಧುಕರಿ ಸೇವೆಯಲ್ಲಿ ಈ ಸಾರಿ ಒಂದು ಒಬ್ಬಟ್ಟನ್ನು ನಾವು ಸ್ವಾಮಿ ಸಮರ್ಥರ ಹೆಸರಿನಲ್ಲಿ ಪ್ರಸಾದದ ರೂಪದಲ್ಲಿ ಒಂದು ಪಲಾವು, ಒಂದು ಕೇಸರಿ ಬಾತು, ಒಂದು ಸ್ವೀಟು, ಆಮೇಲೆ ಒಂದು ಹೋಳಿಗೆ ಒಬ್ಬಟ್ಟು ಕೊಡುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು ಅವತ್ತು ಬರುವವರು ಮುಂಚಿತವಾಗಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಬರಬೇಕಾಗತ್ತೆ. ಇಲ್ಲಿ ಯಾರ್ಯಾರು ಅವತ್ತು ಬರ್ತಾರೋ ಸಾಧ್ಯವಾದರೆ ಅವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ನೀರನ್ನು ಕೂಡ ಅವತ್ತು ಬಂದ ಭಕ್ತಾದಿಗಳಿಗೆ ಹಾಕಲಾಗುತ್ತೆ. ತದನಂತರ ಮಾಮೂಲಿಯಾಗಿ ಸುಮಾರು 12ವರೆಗೆ ಮಾಧುಕರಿ ಸೇವೆ ಪ್ರಾರಂಭ ಆಗುತ್ತೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ಅಥವಾ ತಮ್ಮ ಹೆಸರಿನಲ್ಲಿ ಸ್ವಾಮಿ ಸಮರ್ಥರ ಪೂಜೆ ಮಾಡಿಸ್ತಿರೋ ಅಥವಾ ಅಭಿಷೇಕ ಮಾಡಿಸ್ತಿರೋ ಅಥವಾ ಅನ್ನದಾನ ಮಾಡಿಸ್ತಿರೋ, ಮಾಧುಕರಿ ಸೇವೆ ಮಾಡಿಸ್ತಿರೋ, ಹೋಮದಲ್ಲಿ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಹೋಮ ಮಾಡಿಸ್ತಿರೋ, ನೀವೆಲ್ಲರೂ ಕೂಡ ನಮಗೆ ಅಡ್ವಾನ್ಸ್ ಆಗಿ, ಅಂದರೆ ಮಂಗಳವಾರದ ದಿವಸ ನಮಗೆ ನೀವು ಹೆಸರು ಬರೆಸ್ಬೇಕಾಗತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳಲ್ಲಿ ನೀವು ಇವತ್ತು ಕೂಡ ಹೆಸರನ್ನು ಬರೆಸ್ಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆ, ಈ ಸೇವೆಗಳೆಲ್ಲರೂ ನೀವು ತನು ಮನ ಧನದಿಂದ ಭಾಗವಹಿಸ್ತಾ ಬಂದಿದ್ದೀರಾ. ಮುಂದೆ ಕೂಡ ನೀವು ನನ್ನ ಹಿಂದೆ ನಿಂತ್ಕೊಂಡು ಸ್ವಾಮಿ ಸೇವೆಯಲ್ಲಿ ಭಾಗಿಯಾಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸ್ವಾಮಿಯ ಸೇವೆ ಮತ್ತು ಈ ಒಂದು ಅಭಿಷೇಕದ ಸೇವೆ, ರುದ್ರಪಠಣದ ಸೇವೆ, ಮತ್ತು ಹೋಮದ ಸೇವೆ, ಅನ್ನದಾನದ ಸೇವೆ, ಮಾಧುಕರಿ ಸೇವೆ, ಈ ಎಲ್ಲ ಸೇವೆಗಳಲ್ಲಿ ಯಾರು ಒಂದು ಸೇವೆ ಮಾಡಿದ್ರು ಕೂಡ ಅವರಿಗೆ ಪುಣ್ಯ ಬರುತ್ತೆ. ಮಾಡಿಸದೇ ಇದ್ದರೂ ಕೂಡ ನಮಗೇನೂ ಬೇಜಾರಿಲ್ಲ. ತಾವುಗಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋದರೆ ಸಾಕು. ಆ ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಯಾರ್ಯಾರು ಇಲ್ಲಿ ಅವತ್ತಿನ ದಿನ ಬರ್ತಾರೆ ಅವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಭಸ್ಮವನ್ನು ಕೂಡ ನಾವು ಕೊಡುವಂಥ ವಿಚಾರ ಇಟ್ಕೊಂಡಿದ್ದೀವಿ. ತಾವುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಗತಿಯಲ್ಲಿ ಭಾಗವಹಿಸಬೇಕು. ಕಾರಣ ಈ ಒಂದು ದೇವಸ್ಥಾನ ಮೇಲಿನ ಜಾಗದಲ್ಲಿ, ಅಂದರೆ 3rd ಫ್ಲೋರಿಗಿರೋ ಕಾರಣವಾಗಿ ಹೆಚ್ಚಿಗೆ ಜನನ ನಮಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ದಯಮಾಡಿ ಬರೋಕ್ಕಿಂತ ಮುಂಚಿತವಾಗಿ ಒಂದು ಫೋನನ್ನು ಮಾಡಿಕೊಂಡು ತಾವುಗಳು ಬರಬೇಕಾಗಿ ನಿಮ್ಮಲ್ಲಿ ಸವಿನಯ ವಿಜ್ಞಾಪನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಇದರ ಕೆಳಗಡೆ ಸ್ಕ್ರೋಲ ಮೇಲೆ ನನ್ನ ನಂಬರ್ ಇರುತ್ತೆ. ಅದೇ ಗೂಗಲ್ ಪೇ, ಫೋನ್ ಪೇ ನಂಬರ್ ಎರಡೂ ಕೂಡ ಅದರಲ್ಲೇ ಇರುತ್ತೆ. ತಾವು ಸೇವೆ ಸಲ್ಲಿಸಬೇಕಾದಲ್ಲಿ ಆ ಒಂದು ನಂಬರ್ಗೆ ಸಲ್ಲಿಸಬೇಕಾಗಿ ವಿನಂತಿ. ಗುರುದೇವ ದತ್ತ.